If you're serving God, means your money should not control you. You should be able to control your money. You should know that, or you should have a desire that you should become a master of your money so that you can serve God. So we know God has blessed us. Why God has blessed us? Why that blessing of God is upon us? Why God provides the money to us? Amen. Turn with me to Deuteronomy 8. ನಿಮ್ಮ ಬಳಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ verse 17 and 18. 17-18 ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 17-18. Okay. And thou say in thine heart, my power and but thou power to get wealth, that he may establish his covenant which he swore unto thy fathers as it is this day. ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದಿಕೊಂಡಿರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Amen. Hallelujah. Everybody, did you all read this scripture now? ಎಲ್ಲರೂ ಈ ವಾಕ್ಯ ಓದಿದ್ರಾ? See, it is talking about money again. ಮತ್ತೆ ಹಣದ ಬಗ್ಗೆ ಮಾತಾಡ್ತಿದೆ. It is saying here, God is telling, the money which is there in your hand is given by God. ನಿಮ್ಮ ಕೈಯಲ್ಲಿ ಇರುವ ಹಣ ದೇವರಿಂದ ಕೊಡಲ್ಪಟ್ಟಿದೆ. For what purpose? ಯಾವ ಉದ್ದೇಶಕ್ಕಾಗಿ? Here it is telling that it is given that you may establish, or God may establish his covenant through you on this earth. ನಿಮ್ಮ ಮೂಲಕ ಪಿತೃಗಳಿಗೆ ದೇವರು ಮಾಡಿರುವ ಒಡಂಬಡಿಕೆಯನ್ನು ದೇವರು ಸ್ಥಾಪಿಸುವಂತೆ ನೆರವೇರಿಸುವಂತೆ. So God gives you money in your hand. ದೇವರು ನಿಮ್ಮ ಕೈಯಲ್ಲಿ ಹಣವನ್ನು ಕೊಡ್ತಾನೆ. And he has a purpose for the money which God has given in your hand. ನಿಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಹಣಕ್ಕಾಗಿ ಉದ್ದೇಶವೂ ಇದೆ. Amen. Amen. Hallelujah. 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 See, we know God is a very big God. ದೇವರು ಬಹಳ ದೊಡ್ಡ ದೇವರು. And God has a very big plan for you all. ಮತ್ತು ದೇವರು ನಿಮಗಾಗಿ ಬಹಳ ದೊಡ್ಡ ಯೋಜನೆ ಇಟ್ಟಿದ್ದಾನೆ. See? So big God, big plan. ದೊಡ್ಡ ದೇವರು ದೊಡ್ಡ ಯೋಜನೆ. But to fulfill or to accomplish that big plan of God, you need money. ಆ ದೇವರ ದೊಡ್ಡ ಯೋಜನೆಯನ್ನು ದೊಡ್ಡ ಪ್ಲಾನ್ ಅನ್ನು ಪೂರ್ತಿ ಮಾಡುವುದಕ್ಕಾಗಿ ನಿಮಗೆ ಹಣ ಬೇಕು. Amen. Hallelujah. Just having a desire to do something for God, having desire, I want to do something for God, is not enough. ದೇವ್ರಿಗಾಗಿ ನಾನು ಏನೋ ಮಾಡಬೇಕು, ನಾನು ಏನಾದರೂ ಮಾಡಬೇಕು ಅಂತ ಆಸೆ ಅಷ್ಟೇ ಇಟ್ಕೊಳ್ಳುವಂಥದ್ದು ಸಾಕಾಗಲ್ಲ. You need money. ಹಣ ಬೇಕಾಗಿದೆ. So that is the reason you need to know what is money, how to manage money, how to master this money, and then how to steward or how to handle the money. ಅದಕ್ಕಾಗಿ ನಾವು ಕಲ್ತ್ಕೊಳ್ಬೇಕು ಹಣ ಅಂದರೆ ಏನು, ಹಣವನ್ನು ನಾನು ಹೆಂಗೆ ಸಂಭಾಳಿಸ್ಬೇಕು, ಅದನ್ನು ಹೆಂಗೆ ಉಪಯೋಗಿಸ್ಬೇಕು, ಹಣದ ಮೇಲೆ ಮಾಲೀಕನ್ ಹೆಂಗಾಗಲಿ. But this scripture is talking about that the money which is there in your hand, it is given by God. ಈ ವಾಕ್ಯ ಏನು ಹೇಳ್ತಾ ಇದೆ? ನಿಮ್ಮ ಕೈಯಲ್ಲಿರುವಂತಹ ಹಣ ದೇವರಿಂದ ಕೊಡಲ್ಪಟ್ಟಿದೆ. But what are you thinking? ಆದರೆ ನೀವೇನು ಯೋಚನೆ ಮಾಡ್ತೀರಿ? My money, your money. ನನ್ನ ಹಣ ನಿನ್ನ ಹಣ, ನನ್ನ ಪೈಸಾ ನಿನ್ನ ಪೈಸಾ. Are you all not thinking like that? ಹಂಗೆ ಯೋಚನೆ ಮಾಡ್ತೀವಲ್ಲ. I earn the money, ನಾನು ಗಳಿಸಿದ್ದು, so it is my money. ಅದು ನನ್ನ ಪೈಸಾ. So only the most of the time whatever fights happen in the family, ಅದಕ್ಕಾಗಿ ಎಷ್ಟೊಂದು ಸಲ ಕುಟುಂಬದಲ್ಲಿ ನಡೆಯುವಂಥ ಜಗಳಗಳು what it is about? ಯಾವುದರ ಬಗ್ಗೆ? ನಿನ್ನ ಪೈಸಾ ನನ್ನ ಪೈಸಾ. ಅದಲ್ಲ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಆದಂಥ ಜಗಳ ಯಾವುದು ಇದೆ?
ನಿನ್ನ ಪೈಸ ನನ್ನ ಪೈಸ. ಹೌದಾ ಎಲ್ರ? ಹಾಂ ಈಗ ಅರ್ಥ ಆಗಕತ್ತದ. ಯಾಕೆ? ಬಿಕಾಸ್ ವಿ ಡೋಂಟ್ ನೋ ಇಟ್ ಈಸ್ ನಾಟ್ ಯೋರ್ ಮನಿ, ನಾಟ್ ದೇರ್ ಮನಿ, ಇಟ್ ಈಸ್ ಗಾಡ್ಸ್ ಮನಿ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅದು ನಮ್ಮ ಪೈಸಾ ಅವ್ರ ಪೈಸಾ ಅಲ್ಲ, ದೇವ್ರ ಪೈಸಾ. ಆಮೆನ್. ಎವ್ರಿಬಡಿ ಸೇ ಮೈ ಮನಿ ಇಸ್ ಗಾಡ್ಸ್ ಮನಿ. ಎಲ್ರು ಹೇಳ್ರಿ, ನನ್ನ ಪೈಸಾ ದೇವ್ರ ಪೈಸಾ. ರಿಯಲಿ? ಆರ್ ಯು ರಿಯಲಿ ಟೆಲ್ಲಿಂಗ್ ಇಟ್? ನಿಜವಾಗ್ಲೂ ಹೇಳ್ತಿದ್ದೀರಾ? ಫ್ರಾಮ್ ದ ಬಾಟಮ್ ಆಫ್ ಯುವರ್ ಹಾರ್ಟ್ ಕ್ಯಾನ್ ಯು ಟೆಲ್ ಒನ್ಸ್ ಅಗೇನ್? ಹೃದಯಾಳದಿಂದ ಹೇಳ್ಬೋದಾ ಇನ್ನೊಂದ್ಸಲ? ಮೈ ಮನಿ ಈಸ್ ಗಾಡ್ಸ್ ಮನಿ. ನನ್ನ ಪೈಸಾ ದೇವರ ಪೈಸಾ ಆಗಿದೆ. See, when you start thinking like that, whole of your attitude towards your money will change. ಈ ರೀತಿಯಾಗಿ ನಾವು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ನಿಮ್ಮ ಹಣದ ಬಗ್ಗೆ ಇರುವ ನಿಮ್ಮ ವರ್ತನೆ ಬದಲಾಗ್ತದೆ. Because you are not realizing it is God who has given his money in your hand so that you can manage his money. ನಿಮಗೆ ಅರ್ಥನೇ ಆಗ್ತಾ ಇಲ್ಲ, ಆತನ ಹಣವನ್ನು ನಿಮ್ಮ ಕೈಯಲ್ಲಿ ದೇವ್ರು ಕೊಟ್ಟಿದ್ದಾರೆ, ನೀವು ಅದನ್ನು ಸಂಭಾಳಿಸುವಂತೆ. Amen. That means you are just a manager of God's money. ದೇವರ ಹಣಕ್ಕೆ ನೀವು ಮ್ಯಾನೇಜರ್ ಆಗಿದ್ದೀರಷ್ಟೇ. You are the caretaker of the God's money which is been given in your hand. ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವ ದೇವರ ಹಣವನ್ನು ನೀವು ನೋಡ್ಕೊಳ್ಬೇಕಷ್ಟೇ. So when you attitude only is going to change. ನಿಮ್ಮ ವರ್ತನೆ ಬದಲಾಗ್ತದೆ. So first thing we came to know, money is just a tool. ಮೊದಲನೇದಾಗಿ ನಮಗೆ ಅರ್ಥ ಆಯಿತು ಹಣ ಒಂದು ವಸ್ತು ಆಗಿದೆ. And second thing we understood that money is the one which it will give value for certain thing. ಎರಡನೇದಾಗಿ ನಮಗೆ ಅರ್ಥ ಆಯಿತು ಯಾವುದೇ ಒಂದು ವಿಷಯಕ್ಕೆ ಹಣ ಬೆಲೆ ಕೊಡ್ತದೆ. And third thing we understood is the money which gives us it empowers us to be a blessing. ಮತ್ತು ಮೂರನೇದಾಗಿ ನಮಗೆ ಅರ್ಥ ಆಯಿತು ಹಣ ನಾವು ಬೇರೊಬ್ಬರಿಗೆ ಆಶೀರ್ವಾದವಾಗಿರುವಂತೆ ಬಲಪಡಿಸ್ತದೆ. But now it is talking about that the money which is there in my hand, it is God's money. ಈಗ ನಮಗೆ ಗೊತ್ತಾಯಿತು ನನ್ನ ಕೈಲಿರುವಂಥ ಹಣ ದೇವರ ಹಣ. So if I have to become the master of my money, I need to recognize the money which is there in my hand is given by God. ನನ್ನ ಹಣಕ್ಕೆ ನಾನು ಮಾಲೀಕನು ಯಜಮಾನನು ಆಗಬೇಕು ಅಂದರೆ ನನ್ನ ಹಣ ದೇವರ ಹಣ ಅಂತ ನನಗೆ ಗೊತ್ತಾಗಬೇಕು. And God wants, or God has given his money in my hand so that through his money I will impact the lives of people. ದೇವರು ತನ್ನ ಹಣವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ, ಆತನ ಹಣವನ್ನು ಉಪಯೋಗಿಸಿಕೊಂಡು ನಾನು ಜನರ ಜೀವಿತಗಳನ್ನು ಪ್ರಭಾವಿಸುವಂತೆ. So that I will impact the whole world. ನಾನು ಲೋಕವನ್ನು ಪ್ರಭಾವಿಸುವಂತೆ. So that I will fulfill his covenant on the earth. ಈ ಭೂಮಿಯ ಮೇಲೆ ಆತನ ಒಡಂಬಡಿಕೆಯನ್ನು ನೆರವೇರಿಸುವಂತೆ. Amen. Amen. Hallelujah. Hallelujah. So that is the purpose of the money. ಇದೇ ಹಣದ ಉದ್ದೇಶವಾಗಿದೆ. So see, all of us, okay, we come to church to worship. ನಾವೆಲ್ಲರೂ ಚರ್ಚ್ಗೆ ಬರ್ತೇವೆ ಆರಾಧಿಸುವುದಕ್ಕಾಗಿ. And then from Monday to Saturday, where are we? ಮತ್ತು ಸೋಮವಾರದಿಂದ ಶನಿವಾರ ನಾವೆಲ್ಲಿರ್ತೇವೆ? We are in the world. ಲೋಕದಲ್ಲಿದ್ದೇವೆ. What are we doing? ಲೋಕದಲ್ಲಿ ಏನು ಮಾಡ್ತೇವೆ? We are either giving or we are taking. ಕೊಡ್ತೇವೆ ಇಲ್ಲಾಂದ್ರೆ ತಗೊಳ್ತೇವೆ. Yes or no? ಹೌದೇನೆ? Every day, our life is involved with either giving or taking. ಪ್ರತಿದಿನ ನಮ್ಮ ಜೀವಿತ ಕೊಡುವುದು ತಗೋದ್ರಲ್ಲೇ ಒಳಗೊಂಡಿದೆ. Yes or no? ಹೌದೇನಿಲ್ಲ? That means our life, there is something called as a marketplace. ಅದಕ್ಕಾಗಿ ಮಾರ್ಕೆಟ್ ಜಾಗ ಅನ್ನುವಂಥದ್ದಿದೆ. Where this giving and taking happens. ಅಲ್ಲೇ ಕೊಡುವಂಥದ್ದು ತಗೋವಂಥದ್ದು ಆಗ್ತದೆ. So that what is God expecting us? ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾ ಇದ್ದಾನೆ? He is expecting us that we get involved in this marketplace. ನಾವು ಈ ಮಾರ್ಕೆಟ್ ಜಾಗದಲ್ಲಿ ಒಳಗೊಳ್ಳುವಂತೆ ಅದರಲ್ಲಿ ಹೋಗುವಂತೆ ದೇವರು ಬಯಸ್ತಾರೆ. Meaning is we understand this giving and taking. ಅಲ್ಲಿರುವಂತ ಕೊಡುವಂಥದ್ದು ತಗೋವಂಥದ್ದು ಆ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತೆ. We understand this buying and selling concept. ನಾವು ಖರೀದಿಸುವಂಥದ್ದು ಮಾರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ. So that we can really impact this selling and buying the policy which is working in the world.
ಲೋಕದಲ್ಲಿ ಖರೀದಿಸುವಂಥದ್ದು, ಮಾರುವಂಥದ್ದು, ಮಾರಾಟದ ಈ ಒಂದು ಪಾಲಿಸಿಗಳನ್ನು, ನಿಯಮಗಳನ್ನು ನಾವು ಬದಲಾಯಿಸುವಂತೆ. Why? ಯಾಕೆ? So that once you understand this marketplace, it will give you the financial freedom to accomplish God's plan for your life. ಮಾರ್ಕೆಟ್ ಜಗದ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ದೇವರ ಚಿತ್ತವನ್ನು ಪೂರ್ತಿ ಮಾಡುವುದಕ್ಕೆ ಹಣಕಾಸಿನ ಸ್ಥಿತಿಗಳಲ್ಲಿ ಸ್ವಾತಂತ್ರ್ಯವನ್ನು ನೀವು ಹೊಂದಿಕೊಳ್ತೀರಿ. So when I understand how to control this money or how this money works, what will happen? I will have the liberty and the freedom to do what God wants me to do. ಹಣ ಹೇಗೆ ನಿಯಂತ್ರಿಸಬೇಕು, ಹಣದ ಮೇಲೆ ಹೇಗೆ ಮಾಲೀಕರಾಗಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ನನಗೆ ಹಣಕಾಸಿನ ವಿಷಯದಲ್ಲಿ ಒಂದು ಸ್ವಾತಂತ್ರ್ಯತೆ ಇರ್ತದೆ. ನಾನು ದೇವ್ರೇನು ಬಯಸ್ತಾನೋ ಅದನ್ನು ಮಾಡುವುದಕ್ಕಾಗಿ. See, for example, if God tells you today, okay, go and buy 10-acre land and construct maybe a Bible college there, or maybe a college there, or an university there. ಉದಾಹರಣೆಗಾಗಿ ಇವತ್ತು ದೇವ್ರು ನಿಮಗೆ ಹೇಳಿದರು, ಒಂದು 10 ಎಕರೆ ಜಮೀನನ್ನು ಖರೀದಿಸು, ಹೋಗಿ ಅಲ್ಲಿ ಒಂದು ಕಾಲೇಜ್ ಅಥವಾ ಒಂದು ಯೂನಿವರ್ಸಿಟಿ ನೀನು ಕಟ್ಟು. God comes in your dream, in the vision He gives. ದೇವ್ರು ನಿಮ್ಮ ಕನಸಿನಲ್ಲಿ ಬರ್ತಾನೆ, ಒಂದು ದರ್ಶನವನ್ನು ಕೊಡ್ತಾನೆ. He tells, go buy 10 acre of land. ಹೋಗು 10 ಎಕರೆ ಜಮೀನನ್ನು ಖರೀದಿಸು. I want you to build a university there. ಅಲ್ಲಿ ನೀನು ಒಂದು ಯೂನಿವರ್ಸಿಟಿ ಕಟ್ಟಬೇಕು ಅಂತ ನಾನು ಬಯಸ್ತೇನೆ. What you'll do? ಏನು ಮಾಡ್ತೀರಿ? Slowly you'll come and open your checkbook. ನೀವು ಬರ್ತೀರಿ, ನಿಮ್ಮ ಪಾಸ್ಬುಕ್ ಓಪನ್ ಮಾಡ್ತೀರಿ. ಅದಿಲ್ಲ, ಪಾಸ್ಬುಕ್ ಓಪನ್ ಮಾಡ್ತೀರಿ. ಏನು ನೋಡ್ತೀರ ಅದ್ರಾಗ ಏನು ನೋಡ್ತೀರಿ? ಎಷ್ಟು ಬ್ಯಾಲೆನ್ಸ್. Amen? Hallelujah! Hallelujah! So God has a big plan for you. ದೇವರು ನಿಮಗಾಗಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ. But to accomplish that plan, you need to have that financial liberty, financial freedom to complete it. ಆ ಒಂದು ದೇವರ ದೊಡ್ಡ ಯೋಜನೆ ಪೂರ್ತಿ ಮಾಡಕ್ಕೆ ನಿಮಗೆ ಹಣಕಾಸಿನ ಒಂದು ಸ್ವಾತಂತ್ರ್ಯತೆ ಇರಬೇಕು. And ಹಣಕಾಸಿನ ಸ್ವಾತಂತ್ರ್ಯವನ್ನು ನಿಮಗೆ ಕೊಡ್ತದೆ the money. ನಿಮಗಿರುವಂಥ ಹಣ. Money mastering. When you master your money, it will give you the financial freedom and the liberty. ಹಣವನ್ನು ನೀವು ನಿಯಂತ್ರಿಸುವುದನ್ನು ಕಲ್ತ್ಕೊಂಡ್ರೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಒಂದು ಸ್ವಾತಂತ್ರ್ಯತೆ ಇರ್ತದೆ. If you learn how to invest your money, ನಿಮ್ಮ ಹಣ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಕಲ್ತ್ಕೊಂಡ್ರೆ, if you learn how to get the returns of your investment, ನೀವು ಹಾಕಿರುವಂಥ ಹಣದ ಬದಲಾಗಿ ಅದನ್ನು ಹೆಂಗೆ ಹೊಂದ್ಕೊಳ್ಬೇಕು ಅಂತ ಗೊತ್ತಾದರೆ, so that means when you learn the policy of the marketplace, you will have that financial freedom to do what God tells you to do. ಮಾರ್ಕೆಟಲ್ಲಿ ನಡೆಯುವಂಥದ್ದನ್ನು ನೀವು ಕಲ್ತ್ಕೊಂಡ್ರೆ ನೀವು ನಿಮ್ಮ ಹಣವನ್ನು ಉಪಯೋಗಿಸಿಕೊಂಡು ದೇವರು ಏನು ಮಾಡಲು ಬಯಸ್ತಾನೋ ಅದನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಅನುಭವಿಸ್ತೀರಿ. Amen. Hallelujah. Hallelujah. Amen. Are you understanding? ಅರ್ಥ ಆಗ್ತಿದೆಯಾ What God is telling you today? ದೇವರು ನಿಮಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದಾನೆ? God wants you to be the one who masters your money. ನಿಮ್ಮ ಹಣವನ್ನು ನಿಯಂತ್ರಿಸುವ ಮಾಲೀಕರಾಗಿ ದೇವರು ಬಯಸ್ತಾರೆ. God wants you to learn how to use His money which is in your hand to accomplish His plan and purpose. ಆತನ ಹಣವು ಯಾವುದು ನಿಮ್ಮ ಕೈಯಲ್ಲಿದೆ ಅದನ್ನು ಉಪಯೋಗಿಸಿಕೊಂಡು ದೇವರ ಉದ್ದೇಶವನ್ನು ಪೂರ್ತಿ ಮಾಡುವುದನ್ನು ಕಲಿಬೇಕು ಅಂತ ದೇವರು ಬಯಸ್ತಾರೆ. Today God is telling you that how you should use His money which has been given in your hand to do what God is telling you to do. ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾನೆ, ಆತನ ಹಣ ಯಾವ್ದು ನಿಮ್ಮ ಕೈಯಲ್ಲಿದೆಯೋ ಅದನ್ನು ಹೆಂಗೆ ಉಪಯೋಗಿಸಬೇಕು ಅಂತ ನೀವು ಕಲಿಬೇಕು, ಅದನ್ನು ಹೆಂಗೆ ನಿಯಂತ್ರಿಸಬೇಕು ಅಂತ ಕಲಿಬೇಕು, ದೇವರ ಉದ್ದೇಶವನ್ನು ಪೂರ್ತಿ ಮಾಡುವುದಕ್ಕಾಗಿ. And everything is in the Bible. ಮತ್ತು ಎಲ್ಲವೂ ಬೈಬಲಲ್ಲೇ ಇದೆ. But first and foremost thing is you should remove all the wrong misconception you have concerning the money. ಹಣದ ಬಗ್ಗೆ ಇರುವಂತಹ ಎಲ್ಲ ತಪ್ಪಾದ ಯೋಚನೆಗಳನ್ನು ನೀವು ತೆಗೆದು ಹಾಕಬೇಕು. You are maybe thinking, oh, money is sin, money is bad. ನೀವು ಯೋಚನೆ ಮಾಡ್ತಿರ್ಬೋದು, ಹಣ ಪಾಪವಾಗಿದೆ, ಹಣ ಕೆಟ್ಟದಾಗಿದೆ. If that is the thing, then God would have not talked about money.
ಅದು ಇದ್ರೆ ದೇವರು ಹಣದ ಬಗ್ಗೆ ಮಾತಾಡ್ತಿರ್ಲಿಲ್ಲ. God has kept you or blessed you so that you become a blessing. ದೇವರು ನಿಮಗೆ ಇಟ್ಟಿದ್ದಾನೆ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ನೀವು And God has ಆಶೀರ್ವಾದವಾಗುವಂತೆ. kept all his riches written on which your name is written. ದೇವರು ಎಲ್ಲಾ ಐಶ್ವರ್ಯವು ನಿಮಗಾಗಿ ಇಟ್ಟಿದ್ದಾನೆ, ಅದರ ಮೇಲೆ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. And now it is you who have to, dig it, and you have to take it and accomplish his plan and ಈಗ purpose. ನೀವು ಅದನ್ನು ತೆಗೆದು ತೋಡಿ ಅದನ್ನು ಎತ್ಕೊಂಡು ನೀವು ದೇವ್ರ ಉದ್ದೇಶವನ್ನು ಪೂರ್ತಿ ಮಾಡಬೇಕು. Turn with me to 2 Corinthians 9:8. ಓದ್ಕೊಳ್ಳೋಣ. 2 ಕೊರಿಂಥ 9ನೇ ಅಧ್ಯಾಯ 8ನೇ ವಾಕ್ಯ. I'm just making you to know who is your God. ನಿಮ್ಮ ದೇವರು ಯಾರು ಅಂತ ನಿಮಗೆ ತಿಳಿಸುವಂತದನ್ನು ಬಯಸ್ತೇನೆ. Making you to realize what is the worth of your life. ನಿಮ್ಮ ಜೀವಿತದ ಎಷ್ಟು ಅಮೂಲ್ಯತೆ ಇದೆ, ಎಷ್ಟು ಬೆಲೆ ಇದೆ ಅಂತ ನಿಮಗೆ ಅರ್ಥ ಮಾಡಿಸಲು ಬಯಸ್ತೇನೆ. 2 Corinthians, did you all turn? 2 Corinthians 9:8. 2 ಕೊರಿಂಥ 9ನೇ ಅಧ್ಯಾಯ 8ನೇ ವಾಕ್ಯ. 2 Corinthians 9:8. ಎಲ್ಲರೂ ಓದೋಣ. 2 ಕೊರಿಂಥ 9:8. You have to memorize the scripture. ಈ ವಾಕ್ಯವನ್ನು ನೀವು ಬೈಪಾಟ್ ಮಾಡಬೇಕು. See, it says here, and God is able to make all grace abound towards you, that ye always having all sufficiency in all things may abound in every good work. 2 ಕೊರಿಂಥ 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. Amen. Hallelujah. Hallelujah. So what is it God expecting? ದೇವರು ನಿಮ್ಮಿಂದ ಅಪೇಕ್ಷಿಸುವುದು ಏನು? Why God has given his money in your hand? ಯಾಕೆ ದೇವರು ತನ್ನ ಹಣವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ? So that you will have always all sufficiency. ನಿಮಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರುವುದಕ್ಕೆ. Once you understand, once you master your money, you will understand that God is a God of all sufficiency. ನೀವು ಹಣವನ್ನು ನಿಯಂತ್ರಿಸುವುದನ್ನು ಕಲ್ತ್ಕೊಂಡಾಗ, ಅದರ ಮೇಲೆ ಮಾಲೀಕರಾಗಿರುವುದನ್ನು ಕಲ್ತ್ಕೊಂಡಾಗ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯಿಂದ ನೀವಿರ್ತೀರಿ. Amen. God is an all sufficient God. ನಮ್ಮ ದೇವರು ಸಮೃದ್ಧಿಯ ದೇವರು. Everybody say, my God is an all sufficient God. ನನ್ನ ದೇವರು ಸಮೃದ್ಧಿಯ ದೇವರಾಗಿದ್ದಾನೆ. See, he doesn't give you a big plan and give you chota budget. ದೇವರು ದೊಡ್ಡ ಪ್ಲಾನ್ ಕೊಟ್ಟು ಚಿಕ್ಕ ಬಡ್ಜೆಟ್ ಕೊಡಲ್ಲ. Okay? Sometimes this problem is to happen in our house. ಕೆಲವೊಂದ್ಸಲ ನಮ್ಮ ಮನೆಯಲ್ಲಿ ಈ ರೀತಿಯಾದ ಸಮಸ್ಯೆ ನಡೀತಿತ್ತು. My mother will tell my brothers to go to shop and come back, and she will give a big list. ನಮ್ಮ ತಾಯಿ ನಮ್ಮ ಸಹೋದರರಿಗೆ ತಮ್ಮಂದಿರಿಗೆ ಅಂಗಡಿಗೆ ಹೋಗಿ ಬಾ ಅಂತ ಹೇಳುವಾಗ ಒಂದು ದೊಡ್ಡ ಪಟ್ಟಿ ಕೊಡ್ತಿದ್ರು. And then the list will be so big and she will give 500 rupees. ದೊಡ್ಡ ಪಟ್ಟಿ ಇರ್ತಿತ್ತು, 500 ರೂಪಾಯಿ ಅಷ್ಟೇ ಕೊಡ್ತಿದ್ರು. So he will come back. ನನ್ನ ತಮ್ಮ ವಾಪಸ್ ಬರ್ತಿದ್ದ. He will literally break his head because how to adjust 500 rupees and buy all the things in the list. ತಲೆ ಹೊಡ್ಕೊಂಡು ಯೋಚನೆ ಮಾಡ್ತಿದ್ದ, 500 ರೂಪಾಯಿ ಒಟ್ಟಿಗೆ ಈ ಒಂದು ಪಟ್ಟಿಯಲ್ಲಿರುವಂಥದ್ದು ಎಲ್ಲವನ್ನು ಹೆಂಗೆ ತಗೊಂಡು ಬರಲಿ. Very big challenge, ಒಂದು ದೊಡ್ಡ ಸವಾಲಾಗಿರ್ತಿತ್ತು. See, sometimes we do have the same problem. ನಮಗೂ ಅದೇ ಸಮಸ್ಯೆ ಇದೆ ಎಷ್ಟೊಂದ್ಸಲ. We make one list. ನಾವೊಂದು ಲಿಸ್ಟ್ ಮಾಡ್ತೇವೆ. We go to market. ನಾವು ಮಾರ್ಕೆಟ್ಗೆ ಹೋಗ್ತೇವೆ. And then we find out the rates are so big. ನಮಗೆ ಗೊತ್ತಾಗ್ತದೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. And then our list is also so big. ನಮ್ಗಿರುವಂತ ಬೇಡಿಕೆಗಳು ಏನೆಲ್ಲ ಬೇಕು ಪಟ್ಟಿ ಕೂಡ So what ಜಾಸ್ತಿ will ಇದೆ. happen? ಏನ್ ಮಾಡ್ತೇವೆ? We will start deducting something, subtracting something. ನಮ್ಮ ಪಟ್ಟಿಯಿಂದ ಕೆಲವೊಂದು ವಿಷಯಗಳನ್ನು ತೆಗಿತೇವೆ. And try to adjust the money to meet the money which we have in our purse. ನಾವು ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಕೆಲವು ವಿಷಯಗಳನ್ನು ಖರೀದಿಸಲಾರದೆ ಇರುವಂಥದ್ದು ಹೇಗಾದ್ರೂ ಮಾಡಿ ಮುಗಿಸುವಂತೆ ಪ್ರಯತ್ನ ಮಾಡ್ತೀವಿ. See, God is not a God who wants you to do adjustment. ನಮ್ಮ ದೇವರು ನೀವು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡುವಂತೆ ಬಯಸುವಂಥ ದೇವರಲ್ಲ. If you read the scripture, it points out that who is our God?
ನೋಡ್ರಿ ಈ ವಾಕ್ಯವನ್ನು ಓದಿದಾಗ ನಮ್ ದೇವ್ರು ಯಾರಂತ ತೋರಿಸ್ಕೊಡ್ತಾ ಇದ್ದಾನೆ. He is an all sufficient God. ನಮ್ ದೇವ್ರು ಎಲ್ಲಾ ವಿಷಯಗಳಲ್ಲಿ ಸಮೃದ್ಧಿಯಿಂದ ಪರಿಪೂರ್ಣತೆಯಿಂದ ಇರುವ ದೇವರಾಗಿದ್ದಾನೆ. And what is in his heart? ಆತನ ಹೃದಯದಲ್ಲಿ ಏನಿದೆ? He wants you to have always that you will have all sufficiency. ಆತನ ಹೃದಯದಲ್ಲಿ ಏನಿದೆ ಅಂದ್ರೆ ನೀವು ಯಾವಾಗಲೂ ಎಲ್ಲಾ ವಿಷಯಗಳನ್ನು ಹೊಂದ್ಕೊಂಡಿರ್ಬೇಕು ಅಂತ ದೇವ್ರು ಬಯಸ್ತಾರೆ. So you should have always all sufficiency. ಯಾವಾಗಲೂ ಎಲ್ಲಾ ವಿಷಯಗಳು ನಿಮಗಿರ್ಬೇಕು. You want to do, if God, you want to do something for God, you should have all sufficiency and always. ನೀವು ದೇವ್ರಿಗೆ ಏನೋ ಮಾಡ್ಬೇಕಂತ ಬಯಸ್ತೀರೋ ಅವಾಗ ನಿಮ್ಮ ಹತ್ರ ಎಲ್ಲಾ ಇರಬೇಕು, ಎಲ್ಲಾ ಸಮಯದಲ್ಲಿ ಯಾವಾಗಲೂ. So only God has given you so much riches around you. ಅದಕ್ಕಾಗಿ ದೇವ್ರು ನಿಮ್ಗೆ ಇಷ್ಟೊಂದು ಐಶ್ವರ್ಯಗಳು ನಿಮ್ ಸುತ್ತಮುತ್ತಲು ಕೊಟ್ಟಿದ್ದಾನೆ. So only thing is you need to recognize and then take it and make it your own. ಈಗ ಏನಂದ್ರೆ ನೀವು ಅದನ್ನು ಗುರುತಿಸಬೇಕು, ಅದನ್ನ ನಿಮ್ಮ ಸ್ವಂತದಾಗಿ ಮಾಡ್ಕೊಳ್ಬೇಕು. So when God has given us not only just enough but he has given us extra, it says here, so that we can abound in good work. ದೇವರು ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಡಲಿಲ್ಲ, ಜಾಸ್ತಿ ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಎಲ್ಲಾ ವಿಷಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. So our God is a God of giving extra. ನಮ್ಮ ದೇವರು ಎಕ್ಸ್ಟ್ರಾ ಕೊಡುವಂತ ದೇವರಾಗಿದ್ದಾನೆ. So it says you will abound in, you have all sufficiency at all times and you will have extra to do good work. ನಿಮಗೆ ಸಾಕಾಗುವಂತೆ ಯಾವಾಗಲೂ ಇರ್ತದೆ, ಮತ್ತೆ ಎಕ್ಸ್ಟ್ರಾ ಕೂಡ ಇರ್ತದೆ, ಜಾಸ್ತಿ ಕೂಡ ಇರ್ತದೆ. ನೀವು ಯಾವಾಗಲೂ ಎಲ್ಲಾ ಒಳ್ಳೆ ವಿಷಯಗಳನ್ನು ಮಾಡುವಂತೆ. I still remember this, you know the story, the miracle which Jesus did, where through the 5 families. ನಮ್ಮೆಲ್ಲರಿಗೆ ಈ ಕತೆ ಗೊತ್ತಲ್ಲ, ಯೇಸು ಸ್ವಾಮಿ ಮಾಡಿದ ಅದ್ಭುತ. 5,000 ಕುಟುಂಬಗಳನ್ನು 5 ರೊಟ್ಟಿ 2 ಮೀನಿಂದ. ಆಮೇಲೆ ಏನಾಗ್ತದೆ? He told his disciples to gather all the fragments. ನಾವು ನೋಡ್ತೇವೆ ಏನಂದ್ರೆ ಕೊನೆಯದಾಗಿ ಎಲ್ಲಾ ತುಂಡುಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕುವಂತೆ ದೇವರು ತನ್ನ ಶಿಷ್ಯರಿಗೆ ಹೇಳ್ತಾರೆ. So when I read it, I was thinking, how this also is written in the Bible. ನಾನು ಯೋಚನೆ ಮಾಡ್ತಿದ್ದೆ, ಹೆಂಗಲ್ಲ ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. Why you think it is written in that Bible? ಬೈಬಲಲ್ಲಿ ಯಾಕೆ ಬರೆಯಲ್ಪಟ್ಟಿದೆ? And then Jesus is telling his disciples, it seems, ಏನೆಲ್ಲ ತುಂಡು ಉಳಿದದಲ್ಲ ಅದನ್ನ ಜಮಾ ಮಾಡ್ರಿ, ಏನಾನ ಉಳಿದಿದ್ದದಲ್ಲ ಒಂದು ಜಮಾ ಮಾಡ್ರಿ. So I was thinking, why? And then I was thinking, oh, God is such a stingy God. ನಾನು ಯೋಚನೆ ಮಾಡ್ತಿದ್ದೆ ಯಾಕೆ ದೇವ್ರು ಬರ್ದಿದ್ದಾರೆ. ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ ದೇವ್ರು ಬಹಳ ಕಂಜೂಸ್ ಆಗಿದ್ದಾನೆ. ಬಿಕಾಸ್ ಉಳಿದಿದ್ನೂ ಬಿಟ್ಟಿಲ್ಲಲ್ಲ, ಅದನ್ನು ಜಮಾ ಮಾಡ ಅಂತ ಹೇಳಿದ್ರು. So really I am telling you, this was around 6 or 7 years before. Then I thought, and then I really started implementing in my life. 6-7 ವರ್ಷದ ಹಿಂದೆ ಇದು ಆಗಿತ್ತು. ನಾನು ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೆ. ನನ್ನ ಜೀವಿತದಲ್ಲೂ ನಾನು ಇದನ್ನೇ ಮಾಡ್ತಾ ಇದ್ದೆ. What I used to do is, I will never allow anything food to go waste into the dustbin. ಮನೆಯಲ್ಲಿ ಯಾವುದೇ ಊಟ ವೇಸ್ಟ್ ಆಗುವಂತೆ ಕಸ ತಿಪ್ಪೆಯಲ್ಲಿ ಹಾಕುವಂತೆ ನಾನು ಬಿಡ್ತಿರ್ಲಿಲ್ಲ. ಬಾಚಿ ತಿನ್ನೋದೇನೋ ಅರ್ಥ ಆಗಕತ್ತದ. ಓಕೆ, ಎಲ್ಲ ಎಲ್ಲ ಮುಗಿಸ್ಬೇಕು, ಅದು ಖಾಲಿ ಹಿಂಗೆಲ್ಲ ಬಿಸಾಡಬಾರ್ದು. ದಟ್ ಟೈಪ್ ಆಫ್ ಅ ಥಿಂಕಿಂಗ್ ವಾಸ್ ಕಮಿಂಗ್ ಇನ್ ಮೈ ಮೈಂಡ್. ಆ ರೀತಿಯಾಗಿ ನಾನು ಯೋಚನೆ ಮಾಡ್ತಿದ್ದೆ. But one day suddenly when I was reading this scripture, the miracle again the same thought came to me. That time Holy Spirit reminded to me. ಒಂದ್ಸಲ ನಾನು ಈ ಅದ್ಭುತವನ್ನು ಓದ್ತಾ ಇರಬೇಕಾದ್ರೆ ಇದೇ ಯೋಚನೆ ಮತ್ತೆ ನನ್ನ ಮನಸ್ಸಲ್ಲಿ ಬಂದಾಗ ಪವಿತ್ರಾತ್ಮ ನನಗೆ ಈ ಮಾತನ್ನು ಹೇಳ್ಕೊಟ್ರು. God is not a stingy God. ದೇವರು ಕಂಜೂಸ್ ದೇವರಲ್ಲ. Why it is written in the Bible about the gathering all the fragments is that because God wants to prove that he is a God who provides extra. ಆ ತುಂಡುಗಳನ್ನೆಲ್ಲ ಜಮಾ ಮಾಡಿ ಇಡುವಂಥದ್ದು ಯಾಕೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಆ ಅದ್ಭುತದ ಮೂಲಕ ದೇವರು ತೋರಿಸ್ಬೇಕಂತ ಬಯಸಿದ್ರು. ದೇವರು ಎಕ್ಸ್ಟ್ರಾವನ್ನು ಕೊಡುವಂಥ ದೇವರು. So it is mentioned there, whatever they gather, it became how many baskets? ಎಷ್ಟು ಬುಟ್ಟಿಗಳಾದವು? 12 baskets. 12 ಬುಟ್ಟಿಗಳು. Everybody say 12 baskets. ಎಲ್ಲರೂ ಹೇಳ್ರಿ 12 ಬುಟ್ಟಿಗಳು. Why? Because my God is a God of all sufficiency. ಯಾಕಂದ್ರೆ ನಮ್ಮ ದೇವರು ಸಮೃದ್ಧಿಯ ದೇವರು, ಬೇಕಾದಕ್ಕಿಂತ ಜಾಸ್ತಿ. He not only gives us enough, but he gives enough and extra. ಸಾಕಾಗುವಂಥದ್ದು ಅಷ್ಟೇ ಕೊಡಲಾರ್ದೆ ಸಾಕಾಗಕ್ಕಿಂತ ಜಾಸ್ತಿ, ಬೇಕಾಗೋಕ್ಕಿಂತ ಜಾಸ್ತಿ ಕೊಡುವ ದೇವರು. Amen. Hallelujah.
Hallelujah. Everybody say, my God is an all-sufficient God. He gives me enough and extra. ನನ್ನ ದೇವರು ಸಮೃದ್ಧಿಯ ದೇವರಾಗಿದ್ದಾನೆ, ಬೇಕಾಗೋದಕ್ಕಿಂತ ಜಾಸ್ತಿ ಕೊಡ್ತಾರೆ. Amen. Hallelujah. So for that reason only, we need to know and learn how I should master the money which God given in my ಈ hand. ಕಾರಣಕ್ಕಾಗಿಯೇ ನಮ್ಮ ಕೈಯಲ್ಲಿ ದೇವರು ಕೊಡುವ ಹಣವನ್ನು ನಾನು ಹೇಗೆ ನಿಯಂತ್ರಿಸಬೇಕು, ಹೇಗೆ ಮಾಲೀಕನಾಗಬೇಕು ಅಂತ ಕಲಿಬೇಕು. So that you will use whatever God has given to you. ದೇವರು ನಿಮಗೆ ಏನೆಲ್ಲ ಕೊಟ್ಟಿದ್ದಾನೋ ಅದನ್ನು ನೀವು And ಉಪಯೋಗಿಸುವಂತೆ, so that you will accomplish His purpose. ಆತನ ಚಿತ್ತವನ್ನು ನೀವು ಪೂರ್ತಿ ಮಾಡುವಂತೆ. ನಾನು ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಇನ್ನೊಂದ್ಸಲ ಈ ವಾಕ್ಯವನ್ನು ಓದ್ಕೊಳ್ರಿ. Once again, turn to Deuteronomy 8. ಇನ್ನೊಂದ್ಸಲ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ Verse 18. 18ನೇ ವಾಕ್ಯ. So we learned where God is telling, you cannot serve God and money. ಇಲ್ಲಿಯವರೆಗೆ ನಾವು ಕಲ್ತ್ಕೊಂಡಿದ್ದೇವೆ, ದೇವರು ಹೇಳಿದ್ರು ಹಣವನ್ನು ದೇವರನ್ನು ಎರಡನ್ನೂ ಸೇವಿಸಕ್ಕಾಗಲ್ಲ. Either you will serve God or you will serve money. ಹಣವನ್ನಾದ್ರೂ ಸೇವಿಸ್ತೀರಿ, ಇಲ್ಲ ದೇವರನ್ನಾದ್ರೂ ಸೇವಿಸ್ತೀರಿ. But there is a warning which is given here. ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಹೇಳಲ್ಪಟ್ಟಿದೆ. Warning meaning it is telling that there is a possibility for you to serve money. ಎಚ್ಚರಿಕೆಯ ಮಾತು ಏನಂದ್ರೆ, ನೀವು ಹಣವನ್ನು ಸೇವಿಸುವ ಒಂದು ಸಾಧ್ಯತೆ ಇದೆ. See, you may be all desiring to serve God. ನೀವೆಲ್ಲರೂ ದೇವರನ್ನು ಸೇವಿಸಬೇಕು ಅಂತ ಆಸೆ ಪಡ್ತೀರಿ. But there is a possibility that you having the desire to serve God, but you may be serving money. ದೇವರನ್ನು ಸೇವಿಸ್ತಾ ಇರುವ ಹಾಗೆ ಆಸೆ ಇಟ್ಕೊಂಡಾಗೂ ಕೂಡ ಹಣವನ್ನು ಸೇವಿಸುವ ಒಂದು ಸಾಧ್ಯತೆ ಅದು ಆಗಬಹುದು. But you may not even realize. ಅದು ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. How to know? ಹೆಂಗ್ ಗೊತ್ತಾಗ್ತದೆ? So that is the reason he is saying here. ಇಲ್ಲಿ ಆತನು ಹೇಳ್ತಾನೆ, and thou shalt remember the Lord thy God, for it is he that giveth thee power to get wealth. ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ದೇವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. Everybody say, remember. ಎಲ್ರು ಹೇಳ್ರಿ, ನೆನ್ಪು ಮಾಡ್ಕೊಳ್ರಿ. Tell to one another, remember. ಪಕ್ಕದವ್ರಿಗೆ ಹೇಳ್ರಿ, ನೆನ್ಪಿಟ್ಕೊಳ್ರಿ. What to remember? ಏನ್ ನೆನ್ಪಿಟ್ಕೊಳ್ಬೇಕು? That I should go out. ಹೊರಗೆ ಹೋಗ್ಬೇಕು. I should remember that I should cook. I should eat. So many things we want to remember. ಎಷ್ಟೊಂದು ವಿಷಯಗಳು ನಮಗೆ ಇಟ್ಕೊಳ್ಬೇಕು ಅಂತ ಅನಿಸ್ತದೆ. And Bible also is talking about so much of remembering things. ಬೈಬಲಲ್ಲಿ ಕೂಡ ಎಷ್ಟೊಂದು ಸಲ ಏನೆಲ್ಲ ಹೇಳ್ತಿದೆ, ಜ್ಞಾಪಕ ಮಾಡಿಕೊಳ್ಳ್ರಿ, ಇದನ್ನು ನೆನ್ಪಿಟ್ಕೊಳ್ರಿ, ಅದನ್ನು ನೆನ್ಪಿಟ್ಕೊಳ್ರಿ. So Jesus also told, in remembrance, so you do this. ಯೇಸುಸ್ವಾಮಿ ಕೂಡ ಹೇಳಿದ್ರು, ನನ್ನ ನೆನಪಿನಲ್ಲಿ, ನನ್ನ ಜ್ಞಾಪಕದಲ್ಲಿ ಇದನ್ನು ಮಾಡಿಕೊಳ್ಳಿರಿ. Why? ಯಾಕೆ? Because we forget. ಯಾಕೆಂದ್ರೆ ನಾವು ಮರಿತೇವೆ. We are all, are very people which we should forget, we remember. Which we have to remember, we forget. ನಾವೆಂಥ ಜನರು, ಯಾವ್ದು ನೆನ್ಪಿಟ್ಕೊಳ್ಬೇಕು ಅದನ್ನು ಮರಿತೇವೆ, ಯಾವ್ದು ಮರ್ತ್ಕೋಗ್ಬೇಕು ಅದನ್ನ ನೆನ್ಪಿಟ್ಕೊಳ್ತೇವೆ. 100 times somebody will tell you, forget about it. Means we will keep on remembering. ಎಷ್ಟೊಂದು ಸಲ 100 ಸಲ ಜನರು ಹೇಳ್ತಾರೆ, ಅದು ಮರ್ತು ಬಿಡು. ಇಲ್ಲ, ಅದನ್ನೇ ನೆನ್ಪಿಟ್ಕೊಂಡು ಇಟ್ಕೊಳ್ತೇವೆ. But what we have to remember, we forget. ಯಾವ್ದು ನಾವು ನೆನ್ಪಿಟ್ಕೊಳ್ಬೇಕು ಅದನ್ನು ಮರ್ತು ಹೋಗ್ತೇವೆ. So only Bible is telling, remember. ಅದಕ್ಕಾಗಿ ಬೈಬಲ್ ಏನ್ ಹೇಳ್ತಿದೆ? ನೆನ್ಪಿಟ್ಕೊಳ್ರಿ. Meaning is don't forget. ಅದರ ಅರ್ಥ ಮರ್ತು ಹೋಗ್ಬಾರ್ದು. Amen. Hallelujah. So now you read and tell, what is that God is telling that we should not forget? ಯಾವುದನ್ನು ದೇವರು ಮರಿಬಾರ್ದು ಅಂತ ಹೇಳ್ತಿದ್ದಾರೆ? That we should keep remembering. ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. We should keep remembering and never ever forget. It is God who has given you the wealth. ನಾವು ಎಂದು ಮರಿಬಾರ್ದು, ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ದೇವರೇ ನಮಗೆ ಆಸ್ತಿಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನೆ. The money which is there in your hand is given by God. ನಿಮ್ಮ
ಕೈಯಲ್ಲಿರುವಂತ ಹಣ ದೇವರಿಂದ ಕೊಡಲ್ಪಟ್ಟಿದೆ. You should never forget. ಇದನ್ನು ಎಂದಿಗೂ ಮರಿಬಾರದು. Always remember. ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. So it is a warning here that if you start thinking is mine, and then the jagala will start in the house about this is my money, 100% Bible is telling that you are serving money. ಯಾವಾಗ ನಿಮಗನಿಸುತ್ತೆ ನನ್ನ ಹಣ ಆಗಿದೆ, ನಾನೇ ಗಳಿಸಿದ್ದೇನೆ ನನ್ನ ಶಕ್ತಿಯಿಂದ ನನ್ನ ತಲಾಂತಿಂದ, ಅವಾಗ ಜಗಳ ಶುರುವಾಗ್ತಿದೆ ಮನೆಯಲ್ಲಿ ಅಂದರೆ 100% ನೀವು ಹಣವನ್ನು ಸೇವಿಸ್ತಾ ಇದ್ದೀರಿ. Amen. Hallelujah. Hallelujah. See, we are all very good people. ನಾವೆಲ್ಲರೂ ಬಹಳ ಒಳ್ಳೆ ಜನರು. We want to serve God. ನಾವು ದೇವರನ್ನು ಸೇವಿಸಲು ಬಯಸ್ತೇವೆ. But it so happens that we try to balance between both. ಆದರೆ ನಾವು ಎರಡೂ ಮಾಡಬೇಕಂತ ಬಯಸ್ತೇವೆ. We want to serve money also, we want to serve God also. ದೇವರನ್ನು ಸೇವಿಸಬೇಕು, ಹಣವನ್ನು ಸೇವಿಸಬೇಕು. Monday serve God, Sunday serve God, Monday to Saturday serve money. ರವಿವಾರ ದಿನ ದೇವರನ್ನು ಸೇವಿಸಬೇಕು, ಸೋಮವಾರದಿಂದ ಶನಿವಾರ ಹಣವನ್ನು ಸೇವಿಸಬೇಕು. And then we forget from Monday to Saturday, and then Sunday we come and cry. ದೇವರೇ ಖಾಲಿ ಕೈ ಜೋಬನಾಗ ತೂತು ಬಿದ್ದದ ಕಾಣಿಸ್ತದೆ ತೂತು. Yeah? How that happened? ಅದು ಹೆಂಗಾಯ್ತು? Because you forgot that it is God has given you the money. Your money is not yours, it is God's money. ಯಾಕಂದ್ರೆ ನೀವು ಮರ್ತು ಹೋದ್ರಿ, ನಿಮ್ಮ ಕೈಲಿರುವಂತ ಹಣ ಅದು ನಿಮ್ಮದಲ್ಲ, ದೇವರು ನಿಮಗೆ ಕೊಟ್ಟಿದ್ದಾನೆ. Amen. Amen. Hallelujah. Hallelujah. Everybody say, I will not forget. I will not forget. I will always remember. I will always remember. It is my God. It is The money. the money. The money which I have The money which I have is God's money. is God's money. ನಾನು ಎಂದಿಗೂ ಮರೆಯುವುದಿಲ್ಲ, ನಾನು ಯಾವಾಗಲೂ ನೆನ್ಪಿಟ್ಕೊಳ್ತೇನೆ, ನನ್ನ ದೇವರು ನನಗೆ ಹಣ ಕೊಟ್ಟಿದ್ದಾನೆ, ನನ್ನ ಕೈಯಲ್ಲಿರುವಂಥ ಹಣವು ಅದು ದೇವರದಾಗಿದೆ. I am telling you, dear people of God, church, my dear brothers and sisters, this is what God is expecting from you. ನಾನು ನಿಮಗೆ ಹೇಳ್ತೇನೆ, ಪ್ರಿಯ ಸಭೆಯೇ, ಸಹೋದರ ಸಹೋದರಿಯರೇ, ದೇವಜನರೇ, ದೇವರು ನಿಮ್ಮಿಂದ ಇದನ್ನು ಅಪೇಕ್ಷಿಸ್ತಾ ಇದ್ದಾನೆ. God is a God of all sufficiency. ದೇವರು ಸಮೃದ್ಧಿಯ ದೇವರು, ಸಾಕಾಗಿಂತ ಹೆಚ್ಚಿರುವಂತ ದೇವರು. God has blessed you to be a blessing. ಆಶೀರ್ವಾದವಾಗಿರುವಂತ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. And God has filled whole earth with his resource. ಈ ಭೂಮಿಯನ್ನೆಲ್ಲ ಆತನ ಐಶ್ವರ್ಯದಿಂದ ದೇವರು ತುಂಬಿಸಿದ್ದಾನೆ. I am telling you, there is still so much of his wealth and riches which is not yet tapped, you know. ನಾನು ನಿಮ್ಗೆ ಹೇಳ್ತೇನೆ, ಇನ್ನೂ ಎಷ್ಟೊಂದು ದೇವರ ಆಸ್ತಿ ಐಶ್ವರ್ಯವಿದೆ, ಇನ್ನೂ ಅದು ಕಂಡು ಹಿಡಿಯಲ್ಪಟ್ಟಿಲ್ಲ. It has to come to your hand. ಅದು ನಿಮ್ಮ ಕೈಗೆ ಸೇರಬೇಕು. If it has to come in your hand, very simple is, today choose to serve God with your money. ನಿಮ್ಮ ಕೈಗದು ಸೇರಬೇಕು, ಬರಬೇಕು ಅಂದರೆ ಇವತ್ತು ನಿಮ್ಮ ಹಣದೊಟ್ಟಿಗೆ ದೇವರನ್ನು ಸೇವಿಸಲು ನಿರ್ಧಾರ ಮಾಡ್ರಿ. Amen.